ಮತ್ತೆ ಇನ್ನೊಂದೇನೆಂದ್ರೆ ಯಾವುದೇ ವ್ಯಕ್ತಿ ಆಗಿರ್ಲಿ ಸರ್, ಅವ್ರಿಗೆ ಈ ಆರ್ಥಿಕ ಸಂಕಷ್ಟ ಬಂದ್ರೆ ಅದು ಅಷ್ಟ ದಿಗ್ಬಂಧನ ಇದ್ದಂಗೆ, ತಲೆ ಓಡೋದಿಲ್ಲ, ಏನು ಕೆಲಸ ಮಾಡ್ಲಿಕ್ಕಾಗಲ್ಲ. ಈ ಆರ್ಥಿಕ ಸಂಕಷ್ಟ ಅನ್ನೋದು ನಿಮ್ಗೆ ಕೂಡ ಬಂದಿರುತ್ತೆ. ಅಂತ ಪರಿಸ್ಥಿತಿ ಬಂದಾಗ ನೀವೇನ್ ಮಾಡ್ತೀರಾ? ಮತ್ತೆ ಈ ರೀತಿಯ ಉದ್ಯಮದಲ್ಲಿ ಲಾಭ ಬಂದಿದ್ದನ್ನ ಯಾವ ರೀತಿ ತಗೋತೀರಾ, ನಷ್ಟವನ್ನ ಹೇಗೆ ನಿಭಾಯಿಸ್ತೀರಾ ಅಂತ? ಭಾಳ ಒಳ್ಳೆ ಪ್ರಶ್ನೆ ಮಹೇಶ್ವರ ಇದು. ಯಾಕಂದ್ರೆ ಇದು ಎಲ್ಲ ಉದ್ಯಮಿ ಇರುವವರು ತಿಳ್ಕೋಬೇಕು. ಅಂದ್ರೆ ಒಂದ್ಸರಿ ಸೇಲ್ ಮಾಡಿ ಕಾಸು ಬಂತು ಎಂದು ಎನಿಸಿದಾಗ ಆ ಕಾಸಿನಲ್ಲಿ ನಿಂದು ಉಳಿದದ್ದು ಎಷ್ಟು ಅಂದ್ಬಿಟ್ಟು ನೀವು ಮಾಡದೆ ಹೋದ್ರೆ, ಅಥವಾ ಕಾಸು ಬಂತು ಅಂತ ಹೇಳ್ಬಿಟ್ಟು ಕ್ಲಬ್ಗೋ ಅಥವಾ ಬಾರ್ಗೆ ಹೋಗ್ಬಿಟ್ಟು ಬಂಡ್ರೋ ಅವ್ರು ಇವತ್ತು ನನಗೆ ಒಳ್ಳೆ ಕಾಸು ಬಂದಿದೆ ಮಜಾ ಹೊಡೆಯಾಸನ ಹೊಡೆಸಿದ್ರೆ ಅವಂದು ಅಷ್ಟೇ, ಅದು ಅಷ್ಟೇ ಅದೇ ಕಡೆ. ಅದರಲ್ಲಿ ಯಾವತ್ತೂ ಎಷ್ಟು ಖರ್ಚಾಯಿತು, ಎಷ್ಟು ರಾ ಮೆಟೀರಿಯಲ್ ತೊಗೊಂಡ್ರಿ, ಎಷ್ಟು ಅಡ್ಮಿನಿಸ್ಟ್ರೇಟಿವ್ ಖರ್ಚಾಯಿತು, ಬ್ಯಾಂಕ್ ಕಾಸ್ಟ್ ಎಷ್ಟು, ಫೈನಾನ್ಸ್ ಕಾಸ್ಟ್ ಎಷ್ಟು, ಅದು ಉಳಿದಿತ್ತು ಎಷ್ಟು ಅಂತ ನೋಡ್ಬಿಟ್ಟೇ ಅದನ್ನು ನೀವು ಖರ್ಚು ಮಾಡಬೇಕು ವಿನ ಎಲ್ಲಾನ ನೀವು ಕಾಸು ಬಂತು ಅಂದ್ಬಿಟ್ಟು ಫೈನಾನ್ಷಿಯಲ್ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡದೆ ಹೋದ್ರೆ ಅದು ಡಿಕ್ಲೈನ್, ಖಂಡಿತ ಬೆಳೆಯಲಿಕ್ಕೆ ಆಗಲ್ಲ. ಆದರೆ ಕಷ್ಟ ಬಂದಾಗ ಯಾವ ನಿವಾರಣೆ ಮಾಡೋದು ಅಂದರೆ, ಆವಾಗ ಏನಾಯಿತು, ನಮ್ಮ ಸಣ್ಣ ಕೈಗಾರಿಕೆ ಅಂದರೆ ಬ್ಯಾಂಕ್ನವರು ಕಾಸು ಕೊಡುವುದಿಲ್ಲ. ಯಾಕಂದರೆ ಕೊಲಾಟ್ರಲ್ ಸೆಕ್ಯೂರಿಟಿ ಕೊಡಬೇಕು. ಸೊ ಕೊಲಾಟ್ರಲ್ ಸೆಕ್ಯೂರಿಟಿ ಕೊಡೋದೆ ಬ್ಯಾಂಕ್ನಿಂದ ಕಾಸು ಕೊಡೋರು ಯಾರೂ ಇಲ್ಲ. ಆದರೆ ಆವಾಗ ಕೊಲಾಟ್ರಲ್ ಸೆಕ್ಯೂರಿಟಿ ಹೇಗೆ ಬಂತು ಅಂದರೆ, ಈ KSSIT ಸೆಟ್ ಪೀಣ್ಯದಲ್ಲಿ ಫಸ್ಟು ಆವಾಗ ಲಕ್ಕಿಲಿ ಏನದು CM ಇಬ್ರಾಹಿಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರು. ಅವರ PA ಒಬ್ಬರು ಡಿಸೋಜ್ ಅಂತ ಇದ್ರು, ನಮ್ಮ ಕ್ಲೋಸ್ ಫ್ರೆಂಡು. ಅವ್ರಿಗೊಂದು ಹೇಳಿದ್ರು, ನೋಡಪ್ಪ ನಮಗೊಂದು ಶೆಡ್ ಕೊಡಿಸು ಪೀಣ್ಯದಲ್ಲಿ ಅಂದ್ಬಿಟ್ಟು. ಅವ್ರು ಕೊಡಿಸ್ದ. ಇಲ್ಲಿಂದ್ರೆ ಆವಾಗ ಕೂಡ ಶೆಡ್ ಕೊಡಬೇಕಾದ್ರೆ 30-35 ಸಾವಿರ ಬ್ರೈಬ್ ಕೊಡಬೇಕು. ಆವಾಗ ಬ್ರೈಬ್ ಕೊಡೋದ್ರೆ ಕಾಸಿರಲಿಲ್ಲ. ಸೊ ಆ ಥರ ಈ ಶೆಡ್ ಅವ್ರು ಹೇಳ್ಬಿಟ್ಟು ಇಲ್ಲ ಶೆಡ್ ಅಲಾಟ್ಮೆಂಟ್ ಮಾಡಿಸ್ಬಿಟ್ಟು ನಾವು ಶುರು ಮಾಡಿಬಿಟ್ವಿ. ಈ ಲೆಬಾರ್ಟ್ರಿ ಎಕ್ವಿಪ್ಮೆಂಟ್ ಆವಾಗ ಚೆನ್ನಾಗಿತ್ತು. ಬಟ್ ಆಮೇಲೆ ಲಿಬರಲೈಸೇಷನ್ ಪ್ರೈವೇಟೈಸ್ ಗ್ಲೋಬಲ್ ಅಂದರೆ ಅದು ಆಮೇಲೆ ಅದಕ್ಕೆ ಮಾರ್ಕೆಟ್ ಇರಲಿಲ್ಲ. ಅದಕ್ಕೋಸ್ಕರ ಚೇಂಜ್ ಓವರ್ ಅಂದರೆ ಈ ಕಷ್ಟ ಮತ್ತು ಈ ಫೈನಾನ್ಸ್ ಸ್ಪೆಷಲಿ ಮತ್ತು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗೆ ಬಹಳ ಕಷ್ಟ. ಆದರೆ ಈವಾಗ ಮಾತ್ರ ಇಫ್ ಯು ಸಿ ದಟ್ ದರ್ ಇಸ್ ಅ ಲಾಟ್ ಆಫ್, ಈಗ ಕ್ರೆಡಿಟ್ ಗ್ಯಾರಂಟಿ ಇದೆ. ಈಗ 5 ಕೋಟಿ ಇರುವುದು 10 ಕೋಟಿ ತನಕ ಪ್ರಾಜೆಕ್ಟ್ ತನಕ ಕ್ರೆಡಿಟ್ ಗ್ಯಾರಂಟೀಸ್ ಇದೆ. ಆಮೇಲೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇದೆ ಇನ್ಶೂರೆನ್ಸ್ನಲ್ಲಿ, CGSTME ಸ್ಕೀಮ್ ಅಂತ. ಅದು ಮುಂಚೆ 35 crores ಇದ್ದು ಇವಾಗ 100 crores ತನಕ ಇದೆ. ಅಂದರೆ ಇವಾಗ ಯಾವ ಉದ್ಯಮಿ ಕೂಡ, ಯಾವ ಹುಡುಗ ಕೂಡ, ಒಂದೊಂದು ಎಂಟರ್ಪ್ರಿನ್ಯೂರ್ ಮಾಡಬೇಕು, ಉದ್ಯಮ ಮಾಡಬೇಕಂದ್ರೆ ಈಗ ಕಾಸುಗಳು ಈಸಿಯಾಗಿ ಸಿಗುತ್ತೆ. ಸೊ ಆ ಈಸಿಯಾಗಿ ಸಿಗದ ಕಾಸನ್ನ ನಿಮ್ಮ ಐಡಿಯಾನ ಇಂಪ್ಲಿಮೆಂಟ್ ಮಾಡೋದು ಭಾಳ ಈಸಿ. ಅದಕ್ಕೋಸ್ಕರ ಬಹುಶಃ ಬ್ಯಾಂಗ್ಳೂರ್ ನೋಡಿ ಹೈಯೆಸ್ಟ್ ಸ್ಟಾರ್ಟಪ್ಗಳು ಬಂದಿದೆ. ಹೌದು, ಅದಲ್ಲದೆ ಹೈಯೆಸ್ಟ್ ಯೂನಿಕಾರ್ನ್ಸ್ಗಳು ಬಂದಿದೆ. ಇದು ಕ್ರೆಡಿಟ್ ಯಾವುದಕ್ಕೆ ಹೋಗುತ್ತೆ? ನಮ್ಮ ಬ್ಯಾಂಗ್ಳೂರಿಗೆ ಹೋಗುತ್ತೆ. ಕರೆಕ್ಟ್. ಅಂದರೆ ಬ್ಯಾಂಗ್ಳೂರ್ನವ್ರು ಅಷ್ಟು ಸ್ಮಾರ್ಟ್. ಅಂದರೆ ಸ್ಪೆಷಲಿ ಬ್ಯಾಂಗ್ಳೂರ್ನವ್ರು ಅಂದರೆ ಬ್ಯಾಂಗ್ಳೂರ್ನವ್ರು ಲೋಕಲ್ಗಳಲ್ಲ. ಯಾವತ್ತೂ ಬ್ಯಾಂಗ್ಳೂರು ಲೋಕಲ್ನಲ್ಲಿ ಇರೋರು ಯಾವತ್ತೂ ಎಂಟ್ರಪ್ರಿನ್ಯೂರ್ ಆಗಲ್ಲ. ಈಗ ಮಂಗಳೂರಿನವರು ಮಂಗಳೂರಿನಲ್ಲಿ ಎಂಟ್ರಪ್ರಿನ್ಯೂರ್ ಮಾಡಿ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅವರು ಹೊರಗಡೆ ಬರಲೇಬೇಕು. ಯಾಕಂದರೆ ಹೊರಗಡೆ ಬಂದರೆ ಮಾತ್ರ ಅವನಿಗೊಂದು ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ, ಒಂದು ಜ್ಞಾನೋದಯ ಆಗುತ್ತೆ. ಆ ಜ್ಞಾನೋದಯ ಇಲ್ಲದೆ ಎಂಟ್ರಪ್ರಿನ್ಯೂರ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲೇ ಊರಿನಲ್ಲಿ ಇದ್ರೆ ಆ ಅಷ್ಟು ಸಲಕರಣೆಗಳಿರಲ್ಲ, ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರಲ್ಲ. ಅದಕ್ಕೋಸ್ಕರ ನೀವು ಯಾವತ್ತೂ ಊರಿನಲ್ಲಿ ಇದ್ರೂ ಕೂಡ ನೀವು ಹೊರಗಡೆ ಬರಲೇಬೇಕು. ಆವಾಗ ಮಾತ್ರ ನಿಮಗೆ ಒಂದು ಒಳ್ಳೆ ಸಾಧನೆ ಸಿಗುತ್ತೆ, ಒಂದು ಟೆಕ್ನಾಲಜಿ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ಇಟ್ಸ್ ಲೈಕ್ ಎ ನ್ಯೂ ಏರಿಯಾ ವೇರ್ ಯು ಕ್ಯಾನ್ ಡೆವಲಪ್ ಆ್ಯಂಡ್ ಗ್ರೋ.